ಮೋದಿ ಮೇಲೆ ಹತ್ಯೆಯ ಸಂಚು ನಿಜಾನ? ಢಾಕಾದಲ್ಲಿ ಅಮೆರಿಕದ ಅಧಿಕಾರಿ ಸಾವಿನ ರಹಸ್ಯವೇನು? ಈ ಕಥೆಯ ಹಿಂದಿನ ನಿಜವಾದ ಸತ್ಯ ಏನು ಗೊತ್ತಾ? ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿನ ಭಾರತದ ಭದ್ರತೆಗೆ ಸಂಬಂಧಿಸಿದ ಒಂದು ಭಯಾನಕ ಮತ್ತು ವಿಚಿತ್ರ ಕಥೆಯ ಬಗ್ಗೆ ನಾವು ಮಾತನಾಡ್ತಿದ್ದೇವೆ. ಇದು ಇಂಟರ್ನೆಟ್ನಲ್ಲಿ ಬೆಂಕಿಯಂತೆ ಹರಡುತ್ತಿರುವ ಒಂದು ಪಿತೂರಿಯ ಸಿದ್ಧಾಂತ. ಈ ಕಥೆ ಶುರುವಾಗೋದು ಬಾಂಗ್ಲಾದೇಶದ ರಾಜಧಾನಿ ಢಾಕಾದಲ್ಲಿ. ಇದೇ ಆಗಸ್ಟ್ 31ರಂದು ಅಮೆರಿಕದ ವಿಶೇಷ ಪಡೆಗಳ ಒಬ್ಬ ಉನ್ನತಾಧಿಕಾರಿ ಟೆರೆನ್ಸ್ ಜಾಕ್ಸನ್ ಎಂಬುವವರು ಹೋಟೆಲ್ ಒಂದರ ರೂಮ್ ನಂಬರ್ 808ರಲ್ಲಿ ಸತ್ತ ಸ್ಥಿತಿಯಲ್ಲಿ ಪತ್ತೆಯಾದರು. ಆ ಸಾವು ನಿಗೂಢವಾಗಿತ್ತು, ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿತ್ತು. ವಿಚಿತ್ರವೆಂದ್ರೆ ಅದೇ ದಿನ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಚೀನಾದ SCO ಶೃಂಗಸಭೆಗೆ ಹೋಗಿದ್ದರು. ಅಮೆರಿಕದ ಅಧಿಕಾರಿ ಬಾಂಗ್ಲಾದೇಶದಲ್ಲಿ ಸಾಯುವುದಕ್ಕೂ ನಮ್ಮ ಪ್ರಧಾನಿ ಮೋದಿ ಚೀನಾಗೆ ಹೋಗಿದ್ದಕ್ಕೂ ಸಂಬಂಧ ಕಲ್ಪಿಸುವುದು ಮೂರ್ಖತನವಾಗತ್ತೆ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇಂಥದ್ದೊಂದು ವಿಚಿತ್ರ ಕಥೆಗೆ ರೆಕ್ಕೆಪುಕ್ಕಗಳು ಬಂದಿದ್ದವು. ಮೋದಿ ಅವರನ್ನು ಕೊಲ್ಲಲು ಈ ಅಮೆರಿಕನ್ ಅಧಿಕಾರಿ ಸಂಚು ಮಾಡಿದ್ದ. ಆದರೆ ರಷ್ಯಾ ಮತ್ತು ಭಾರತದ ಗುಪ್ತಚರ ಸಂಸ್ಥೆಗಳು ಸೇರಿ ಢಾಕಾದಲ್ಲೇ ಆತನನ್ನು ಮುಗಿಸಿವೆ ಅನ್ನೋದು ಸೋಷಿಯಲ್ ಮೀಡಿಯಾ ಪ್ರಚಾರದ ಸಾರಾಂಶ. ಇದು ಕೇಳಲು ಒಂದು ಥ್ರಿಲ್ಲಿಂಗ್ ಸಿನಿಮಾ ಕಥೆಯಂತೆಯೇ ಇದೆ. ಆದ್ರೆ ಇದು ನಿಜವೇ? ಮೋದಿ ಜೀವಕ್ಕೆ ನಿಜವಾಗಿಯೂ ಕುತ್ತು ಬಂದಿದ್ದ? ಅಂದ್ಹಾಗೆ ಯಾವ ಆಂಗಲ್ನಿಂದಲೂ ನೋಡಿದ್ರೆ ಇದೊಂದು ಕಟ್ಟುಕತೆ. ಮೋದಿ ಹತ್ಯಾ ಸಂಚಿನ ಥಿಯರಿ ಅನ್ನೋದು ಅರ್ಥವಾಗುತ್ತೆ. ಈ ಥಿಯರಿ ಏಕೆ ಸುಳ್ಳು ಮತ್ತು ನಿಜವಾಗಿ ಢಾಕಾದಲ್ಲಿ ಏನು ನಡೆಯಿತು ಎಂಬುದನ್ನ ತಿಳಿಯೋಣ. ರಷ್ಯಾದ KGB ತಂತ್ರ. ಅಮೆರಿಕದ ಅಧಿಕಾರಿಯನ್ನು ಕೊಲ್ಲಲು ಪೊಲೋನಿಯಂ ವಿಷ ಬಳಸಲಾಗಿದೆ ಎಂಬ ಮಾಹಿತಿ ಸಿಕ್ಕಿದೆ. ಪೊಲೋನಿಯಂ ಬಳಸಿ ಕೊಲೆ ಮಾಡುವ ತಂತ್ರದಲ್ಲಿ ರಷ್ಯಾದಲ್ಲಿ ಈ ಹಿಂದೆ ಇದ್ದ ಗುಪ್ತಚರ ಸಂಸ್ಥೆ KGB ಪರಿಣಿತಿ ಹೊಂದಿದೆ. ಭಾರತದ ರಾ ಬಳಿ ಈ ಪರಿಣಿತಿ ಇಲ್ಲ. ಅಂದರೆ ಈ ಕೊಲೆ ರಷ್ಯಾದಿಂದ ಆಗಿರುವ ಸಾಧ್ಯತೆಯೇ ಹೆಚ್ಚು. ಬಾಂಗ್ಲಾದೇಶದ ಮೇಲಿನ ಹಿಡಿತ. 1971ರ ಯುದ್ಧದ ಸಮಯದಲ್ಲಿ ರಷ್ಯಾ ಬಾಂಗ್ಲಾದೇಶದ ವಿಮೋಚನೆಗೆ ಸಹಾಯ ಮಾಡಿತ್ತು. ಅಲ್ಲಿ ರಷ್ಯಾಕ್ಕೆ ದೀರ್ಘಕಾಲದ ಪ್ರಭಾವವಿದೆ. ಈ ಅಧಿಕಾರಿ ಜಾಕ್ಸನ್ ಢಾಕಾದಲ್ಲಿ ಇರುವುದು ಬಾಂಗ್ಲಾದೇಶವನ್ನು ಅಮೆರಿಕದ ಹಿಡಿತಕ್ಕೆ ತರುವ ಕಾರ್ಯಾಚರಣೆಯ ಭಾಗವಾಗಿರಬಹುದು. ನಿಜವಾದ ಉದ್ದೇಶ ಏನು? ಜಾಕ್ಸನ್ ಮತ್ತು ಅವರ ತಂಡದ ಕೆಲಸ ಬಾಂಗ್ಲಾದೇಶವನ್ನು ಅಸ್ಥಿರಗೊಳಿಸುವುದು. ಇದರ ಒಂದು ಭಾಗವಾಗಿ ನಮ್ಮ ಈಶಾನ್ಯ ಭಾರತ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಗಲಭೆಗಳನ್ನ ಸೃಷ್ಟಿಸುವ ಪ್ರಯತ್ನ ಇತ್ತು ಅನ್ನೋ ಅನುಮಾನಗಳೂ ಇವೆ. ಆದ್ರೆ ಮೋದಿಯನ್ನು ಹತ್ಯೆ ಮಾಡಲು ಸಂಚು ರೂಪಿಸಲಾಗಿತ್ತು ಅನ್ನೋದು ಅತ್ಯಂತ ದೊಡ್ಡ ಮೂರ್ಖತನ ಅಂತಾನೆ ಹೇಳಬಹುದು. ಯಾಕಂದ್ರೆ ಕೇವಲ ಒಂದು ದಿನದ ಅಂತರದಲ್ಲಿ ಹತ್ಯೆ ಮಾಡಲು ಚೀನಾದಲ್ಲಿ ಇರಬೇಕಾದ ಅಧಿಕಾರಿ ಢಾಕಾದಲ್ಲಿ ಏಕೆ ಇರುತ್ತಾನೆ? ಇದು ತರ್ಕಕ್ಕೆ ನಿಲುಕದ ಮಾತು. ಅದಕ್ಕಿಂತ ಮುಖ್ಯವಾಗಿ ಪ್ರಧಾನಿ ಮೋದಿ ಮೇಲೆ ಹತ್ಯೆಯ ಪ್ರಯತ್ನ ಮಾಡಬೇಕಾದ್ರೆ ಜಗತ್ತಿನಲ್ಲೇ ಅತಿ ಹೆಚ್ಚು ಮತ್ತು ಅತಿ ಬಿಗಿಯಾದ ಭದ್ರತೆ ಇರುವ ಚೀನಾದಲ್ಲಿ ಹೋಗಿ ಏಕೆ ಮಾಡಬೇಕು? ಇದು ಅಮೆರಿಕದ CIA ಏಜೆನ್ಸಿಗೆ ಕೂಡ ಅತ್ಯಂತ ಅಪಾಯಕಾರಿ ಕೆಲಸ. ಅವರು ಚೀನಾದಲ್ಲಿ ಇಂತಹ ಅಪಾಯವನ್ನು ಎಂದಿಗೂ ತೆಗೆದುಕೊಳ್ಳುವುದಿಲ್ಲ. ಇನ್ನು ನಮ್ಮ ಪ್ರಧಾನಿ ಭದ್ರತೆಯನ್ನು ಭೇದಿಸುವುದು ಕೂಡ ಅಷ್ಟು ಸುಲಭವಲ್ಲ. ಪ್ರಧಾನಿಗೆ 0 ಎರರ್ ಭದ್ರತೆ ನೀಡುವ SPG ಕಮಾಂಡೋಗಳು ಸದಾ ಸುತ್ತುವರೆದಿರುತ್ತಾರೆ. ಅತ್ಯಾಧುನಿಕ ಬುಲೆಟ್ ಪ್ರೂಫ್ ವಾಹನಗಳು ಮತ್ತು ಬಾಂಬ್ ಸಂಕೇತ ತಡೆಯುವ ಜಾಮರ್ಗಳು ಯಾವಾಗಲೂ ಬೆಂಗಾವಲ ಪಡೆಯಲ್ಲಿ ಇರುತ್ತವೆ. ಗುಪ್ತಚರ ಸಂಸ್ಥೆಗಳು ಪ್ರತಿ ಚಲನೆಯಲ್ಲೂ ಮುಂಚಿತವಾಗಿ ಪರಿಶೀಲಿಸಿ ಭೂಮಿ ಮತ್ತು ಆಕಾಶದ ಭದ್ರತೆಯನ್ನು ನಿಯಂತ್ರಿಸುತ್ತವೆ. ಸ್ನೇಹಿತರೆ, ಅಮೆರಿಕದ ಡೀಪ್ ಸ್ಟೇಟ್ ಅಂದರೆ ಗುಪ್ತವಾಗಿ ಕೆಲಸ ಮಾಡುವ ಅಲ್ಲಿನ ದೊಡ್ಡ ಶಕ್ತಿಗಳು ನಮ್ಮ ದೇಶದಲ್ಲಿ ಮೋದಿ ಸರ್ಕಾರ ಇರುವುದನ್ನು ಇಷ್ಟಪಡುವುದಿಲ್ಲ ಎಂಬುದು ನಿಜ. ಅವರು ನಮ್ಮ ಸರ್ಕಾರವನ್ನು ಅಸ್ಥಿರಗೊಳಿಸಲು, ಅವರ ಮಾತನ್ನು ಕೇಳುವಂತಹ ಸರ್ಕಾರವನ್ನು ತರಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಇಂತಹ ಪ್ರಯತ್ನಗಳು ರಾಜಕೀಯ ಸ್ವರೂಪದಲ್ಲಿ ಇರುತ್ತವೆಯೇ ಹೊರತು
ಹತ್ಯೆಯ ರೂಪದಲ್ಲಿ ಇರುವುದಿಲ್ಲ. ಈ ಹತ್ಯೆಯ ಸಂಚು ಕೇವಲ ಸೋಷಿಯಲ್ ಮೀಡಿಯಾದ ಕಟ್ಟುಕಥೆಯಷ್ಟೇ. ಹೀಗಾಗಿ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ದೇಶದ ಭದ್ರತೆ ಮತ್ತು ರಾಜಕೀಯದ ಬಗ್ಗೆ ಇಂತಹ ಸುಲಭದ ಶುದ್ಧ ಸುಳ್ಳಿನ ಕಥೆಗಳನ್ನು ನಂಬಬೇಡಿ.